ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಫೈಟ್ ಆಗಿದೆ. ರಮೇಶ್ ಜಾರಕಿಹೊಳಿ, ಮಹಾಂತೇಶ್ ಕಡಾಡಿ ಮಧ್ಯ ಈ ಫೈಟ್ ಆಗಿರೋದು. ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವಂತ ಬ್ಯಾನರ್ ಅಳವಡಿಕೆ ಆಗಿದೆ. ಗೋಕಾಕ್ನಲ್ಲಿ 10 ವರ್ಷಗಳ ಬಳಿಕ ನಡೀತಾ ಇದೆ ಈ ಜಾತ್ರೆ. ಜಾರಕಿಹೊಳಿ ಕುಟುಂಬಸ್ಥರು ಆಪ್ತರಿಗಷ್ಟೇ ಅವಕಾಶ ನೀಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಗೋಕಾಕ್ ನಗರಸಭೆ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಇದೀಗ ಮಾಡ್ತಾ ಇರೋದು. ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಕಡಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋಕಾಕ್ ನಗರಸಭೆ ಅಧಿಕಾರಿಗಳ ವಿರುದ್ಧ ನೇರವಾಗಿ ಗಂಭೀರವಾದಂತಹ ಆರೋಪವನ್ನ ಇದೀಗ ಮಾಡಲಾಗ್ತಾ ಇದೆ. ಜಾತ್ರಾ ಪೂರ್ವಭಾವಿ ಸಭೆಯಲ್ಲಿಯೇ ಇದನ್ನ ತಿಳಿಸಲಾಗಿದೆ. ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಈ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಫೈಟ್ ಶುರು ಆಗಿರೋದು. ಕೇವಲ ಅವ್ರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ, ಹಾಗಾದ್ರೆ ಕೇವಲ ಅವ್ರ ಕುಟುಂಬಸ್ಥರಿಗೆ ಮಾತ್ರ ಯಾಕೆ ಸ್ವಾಗತ ಕೋರಿ ಬ್ಯಾನರ್ ಅನ್ನ ಹಾಕಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ಅಲ್ಲಿ ಗಲಾಟೆ ಶುರುವಾಗಿದೆ. ಸಭೆಯಲ್ಲಿ ಫ್ಲೆಕ್ಸ್ ಬಗ್ಗೆ ಪ್ರಸ್ತಾಪ ಆಗಿದೆ. ರಮೇಶ್ ಜಾರಕಿಹೊಳಿ ಇದಕ್ಕೆ ಗರಂ ಆಗ್ಬಿಟ್ಟಿದ್ದಾರೆ. ಬ್ಯಾನರ್ ಅಳವಡಿಕೆಗೆ ಅವಕಾಶ ನಿರಾಕರಣೆ ವಿಷಯ ಗೊತ್ತಿಲ್ಲ. ದೇವರ ಮೇಲೆ ಆಣೆ ಮಾಡ್ತೀನಿ, ಇದರಲ್ಲಿ ರಾಜಕೀಯ ಇಲ್ಲ. ನೀವೇನಾದ್ರೂ ರಾಜಕಾರಣ ಮಾಡೋದಾದ್ರೆ ಮಾಡೋಣ. ಮಹಾಂತೇಶ್ ಕಡಾಡಿಗೆ ರಮೇಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಧ್ಯಪ್ರವೇಶಿಸಿ ಎಲ್ಲರಿಗೂ ಅವಕಾಶವನ್ನು ನೀಡಿ ಅಂತ ಸಚಿವ ಸತೀಶ್ ಹೇಳಿದ್ದಾರೆ. ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನಮಗೇನು ಗೊತ್ತೇ ಇಲ್ಲ, ದೇವರಾಣೆ ಗೊತ್ತಿಲ್ಲ ಅಂತ ದೇವರ ಮೇಲೆ ಆಣೆ ಎಲ್ಲ ಮಾಡಿದ್ದಾರೆ. ನಮಗೆ ರಾಜಕೀಯ ಮಾಡೋಕ್ಕೆ ಗೊತ್ತಿಲ್ಲ, ನಾವು ರಾಜಕೀಯ ಮಾಡಿಲ್ಲ, ನೀವೇನಾದರೂ ಮಾಡೋದಿದ್ರೆ ಮಾಡೋಣ ಅಂತ ಬೇರೆ ಹೇಳಿದ್ದಾರೆ. ಕೆಲವು ಹೊತ್ತುಗಳ ಕಾಲ ಅಲ್ಲಿ ಸ್ವಲ್ಪ ಮಾತಿಗೆ ಮಾತು ಬೆಳೆದಿದೆ, ಚರ್ಚೆಗಳು ಕೂಡ ಆಗಿದೆ. ಬ್ಯಾನರ್ ಅಳವಡಿಕೆಯ ವಿಚಾರಕ್ಕೆ ಈ ಗೊಂದಲ, ಈ ಗಲಾಟೆ ಎಲ್ಲವೂ ಕೂಡ ಆಗಿರೋದು. ಬ್ಯಾನರು ಸಮಸ್ಯೆ ಆಗಿದಿರೋದು, ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕಂತ ನಾವು ಕೂಡ ಮೊನ್ನೆ ಹೇಳಿದ್ದೀವಿ. ಈಗೆಲ್ಲ ಮೊನ್ನೆ ಕೂಡ ಹೇಳಿದ್ದೀವಿ, ಎಲ್ಲರಿಗೂ ಅವಕಾಶ ಕೊಡಬೇಕು. ಯಾಕಂದರೆ ಇದು ರಾಜಕೀಯ ತುರ್ಸೇನಲ್ಲ, ಇದು ಜಾತ್ರೆ. ಅದು ಜಾತ್ರೆಯಲ್ಲಿ ಎಲ್ಲ ಪಕ್ಷದವರು ಎಲ್ಲರೂ ಭಾಗವಹಿಸ್ತಾರೆ. ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕಂತ ಈಗ ನಾವು ಹೇಳಿದ್ವಿ, ಎಲ್ಲರಿಗೂ ಅವಕಾಶ ಕೊಡಬೇಕು. ಬ್ಯಾನರ್ ಮುಕ್ತ ಮಾಡುವಂಥದ್ದು ಮುಕ್ತ ಮಾಡ್ಲಿಕ್ಕೆ ಆಗಲ್ಲ, ಜಾತ್ರೆಯಲ್ಲಿ ಎಲ್ಲರೂ ಹಚ್ತಾರೆ, ಎಲ್ಲರಿಗೂ ಅವಕಾಶ ಕೊಡಬೇಕಷ್ಟೇ. ಮುಕ್ತ ಮಾಡ್ಲಿಕ್ಕಾಗಲ್ಲ. ಒಂದು 8 ದಿವಸ ಹಚ್ಚಾರ ಎಲ್ಲರೂ. ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಕೊಡ್ತಾ ಇಲ್ಲ. ಅದನ್ನೇ ಹೇಳಿದ್ರೆ ನಾವು ಅದಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಕರೆದು ಕೇಳಿದ್ವಿ. ಅವ್ರು ಕಾನೂನು ಹೇಳ್ತಾರ. ಆದರೆ ನಮ್ಮ ಪ್ರಕಾರ ನಮ್ಮ ಖಾಸಗಿ ಇಲ್ಲ, ನನ್ನ ಮನೆ ಮುಂದೆ ಹಚ್ಚಲಿಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ. ಬ್ಯಾನರು ಸಮಸ್ಯೆ ಆಗಿದಿರೋದು, ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕಂತ ನಾವು ಕೂಡ ಮೊನ್ನೆ ಹೇಳಿದ್ವಿ. ಈಗೆಲ್ಲ ಮೊನ್ನೆ ಕೂಡ ಹೇಳಿದ್ವಿ, ಎಲ್ಲರಿಗೂ ಅವಕಾಶ ಕೊಡಬೇಕು. ಯಾಕಂದರೆ ಇದು ರಾಜಕೀಯ ತುರ್ಸೇನಲ್ಲ, ಇದು ಜಾತ್ರೆ. ಅದು ಜಾತ್ರೆಯಲ್ಲಿ ಎಲ್ಲ ಪಕ್ಷದವರು ಎಲ್ಲರೂ ಭಾಗವಹಿಸ್ತಾರೆ. ಸೊ ಎಲ್ಲರೂ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಜಾತ್ರಾ ವಿಚಾರದಲ್ಲಿ ಈ ಫ್ಲೆಕ್ಸ್ ವಿಚಾರಕ್ಕೇನೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಗೆ ಈಗೇನು ಇತ್ಯರ್ಥ ಮಾಡಿಕೊಂಡ್ರು? ಕೊರೋನಾದ ಬಳಿಕ ಏನು 10 ವರ್ಷದ ಬಳಿಕ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆ. ಆ ಒಂದು ಜಾತ್ರೆ 9 ದಿನಗಳ ಕಾಲ ನಡೆಯುವಂತ ಜಾತ್ರೆಗೆ ಈಗಾಗಲೇ ಸಕಲ ರೀತಿ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಜಾತ್ರೆ ಏನು ಅಂಗವಾಗಿ ಏನು ಬ್ಯಾನರ್ ಅಳವಡಿಸುವಂತ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ಜಿದ್ದಾಜಿದ್ದಿನ ಒಂದು ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಜಾತ್ರಾ ಕಮಿಟಿಯಲ್ಲಿ ಇದ್ದವರಿಗೆ ಮಾತ್ರ ಒಂದು ಬ್ಯಾನರ್ಗಳಿಗೆ ಅವಕಾಶ ಅನ್ನುವಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕೇವಲ ಏನು ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು ಮತ್ತು ಅವರ ಕುಟುಂಬ ಸದಸ್ಯರ ಫೋಟೋಗಳನ್ನ ಬ್ಯಾನರ್ಗಳನ್ನ ಮಾತ್ರ ಹಾಕ್ಲಾಗ್ತಾ ಇದೆ, ನಮಗೂ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನ ಕಾಂಗ್ರೆಸ್ ಮುಖಂಡ ಮಹೇಶ್ ಕಡಾಡಿಗೆ ಹೊರ ಹಾಕಿದ್ರು. ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಸಭೆ ನಡೆದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಬ್ಯಾನರ್ ವಿಚಾರವಾಗಿ ನಡೆದಂತ ಘಟನೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಈ ರೀತಿಯ ಸಣ್ಣ ರಾಜಕಾರಣ ಈಗ ಮಾಡೋದು ಬೇಡ ಅನ್ನೋಂತ ಮಾತನ್ನ ಕೂಡ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಅದ್ರ ಜೊತೆಗೆ ಏನು ಸತೀಶ್ ಜಾರಕಿಹೊಳಿ ಮಧ್ಯಪ್ರವೇಶ ಮಾಡಿ ಏನು ಜಾತ್ರೆ ಇದು ಕೇವಲ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ, ಅದು ಜಾತ್ರೆ ಕಾರ್ಯಕ್ರಮ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಒಂದು ಬ್ಯಾನರ್ಗಳನ್ನ ಹಾಕೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಏನು ನಗರಸಭೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಏನು ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು, ಮತ್ತೊಂದ್ ಕಡೆ ಬ್ಯಾನರ್ ಅಳವಡಿಸೋದಕ್ಕೆ ಏನು ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಮಹಾಂತೇಶ್ ಕಡಾಡಿಗೆ ಅವಕಾಶ ಮಾಡಿಕೊಡೋದೇ ಹಿನ್ನೆಲೆಯಲ್ಲಿ 2-3 ದಿನಗಳಿಂದ ಪ್ರತಿಭಟನೆ ಕೂಡ ಮಾಡಿದ್ರು. ಈ ವಿಚಾರ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧ್ಯಪ್ರವೇಶದ ಬಳಿಕ ಒಂದು ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಉಂಟಾದಂತ ಏನು
ಜಟಾಪಟಿ ಏನಿದೆ ಅದು ಈಗ